ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ನಾವು ಕಾಯಂ ಜನತಾ ನ್ಯಾಯಾಲಯ ಅಂತೇಳಿ 5-6 ಜಿಲ್ಲೆಗಳಿಗೆ ಒಂದು ಕಾಯಂ ಜಿಲ್ಲೆನ ನಿಯೋಜನೆ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 6 ಕಾಯಂ ಜನತಾ ನ್ಯಾಯಾಲಯ ಇದೆ. ಒಂದು ಮೈಸೂರಲ್ಲಿ, ಒಂದು ಬೆಳಗಾಮಲ್ಲಿ, ಒಂದು ಕಲಬುರಗಿಲಿ, ಮಂಗಳೂರಲ್ಲಿ, ಬೆಂಗಳೂರಲ್ಲಿ ಇದೆ. ಈ ಉದ್ದೇಶ ಏನಪ್ಪ ಅಂದರೆ 6-7 ಜಿಲ್ಲೆಗಳಿಗೆ ಒಂದು ಕಾಯಂ ಪೀಠ ಅಂತ ಮಾಡಿದ್ದಾರೆ. ಈಗ ತಮಗೆಲ್ಲರಿಗೂ ಗೊತ್ತಿದೆ, ಬ್ಯಾಂಕು, ಇನ್ಶೂರೆನ್ಸ್ ಕಂಪ್ನೀಸು ಮತ್ತು ಇತರ ಎಲೆಕ್ಟ್ರಿಸಿಟಿ, ವಾಟರು, ನಾವು ಏನು ಸರ್ಕಾರ ನಮಗೇನು ಸೌಲಭ್ಯ ಕೊಡುತ್ತಲ್ಲ, ಆ ಸೌಲಭ್ಯಗಳಲ್ಲಿ ಏನಾದರೂ ಕುಂದುಕೊರತೆ ಇದ್ದರೆ, ಇವಾಗ ನಾವು ಮೀಟ್ರ್ ಹಾಕ್ಸ್ಕೊಂಡಿರ್ತೀವಿ, ಎಲೆಕ್ಟ್ರಿಕ್ ಮೀಟ್ರ್ ಹಾಕ್ಸ್ಕೊಂಡಿರ್ತೀವಿ, ಅವರು ಸರಿಗೆ ತಾರೀಫನ್ನ ಫಿಕ್ಸ್ ಮಾಡಿರಲ್ಲ, ಅಥವಾ ನಾವು ಏನು ಕಸ್ಟಮರ್ಸ್ ಇರ್ತೀವಿ, ನಾವು ಸರಿ ಬಿಲ್ ಪೇ ಮಾಡ್ತಾ ಇರೋದಿಲ್ಲ, ಅದಕ್ಕೆ ಅವ್ರು ಇಂಟ್ರೆಸ್ಟ್ ಹಾಕ್ಬಿಟ್ಟಿರ್ತಾರೆ, ಎಕ್ಸಾಬಿಟೆಂಟ್ ಇಂಟ್ರೆಸ್ಟ್ ಹಾಕ್ಬಿಟ್ಟಿರ್ತಾರೆ. ಆ ರೀತಿ ಎಲ್ಲ ಹಾಕಿದಾಗ ಅಲ್ಲಿ ಒಂದು ನಮ್ಮ ಕಾಯಂ ಜನತಾ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಕೊಟ್ಟರೆ ಅದನ್ನು ಪರಿಹರಿಸಿ ಇಬ್ಬರೂ ಕೂಡಿಸಿ ಮಾತಾಡಿಸಿ ನಾವು ಬಗೆಹರಿಸ್ತೀವಿ. ನಮ್ಮ ಕಾಯಂ ಜನತಾ ನ್ಯಾಯಾಲಯದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಇಬ್ಬರ ನಡುವೆ ಇರೋ ವೈಷಮ್ಯನ, ಇಬ್ಬರ ನಡುವೆ ಇರೋ ಡಿಸ್ಪ್ಯೂಟ್ನ ನಾವು ತಿಳಿಗೊಳಿಸಿ ಅವರಿಬ್ಬರು ರಾಜಿ ಮಾಡಿಕೊಂಡು ಒಳ್ಳೆ ರೀತಿ ನಡ್ಕೊಂಡು ಹೋಗೋದಕ್ಕೆ ಮಾಡೋ ಉದ್ದೇಶದಿಂದ ಇದೆಲ್ಲ ಮಾಡಿದ್ವಿ. ಈ ರೀತಿ ಇನ್ಶೂರೆನ್ಸ್ ಕಂಪ್ನಿಗಳಿರ್ತವೆ, ನಾವು ಇನ್ಶೂರೆನ್ಸ್ ತೊಗೊಂಡಿರ್ತೀವಿ, ಲೈಫ್ ಇನ್ಶೂರೆನ್ಸ್ ತೊಗೊಂಡಿರ್ತೀವಿ, ತೊಂದರೆ ಆಗಿರುತ್ತೆ, ಹೆಲ್ತ್ ಇಶ್ಯೂಸ್ ಆಗಿರುತ್ತೆ, ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿರ್ತೀವಿ, ತೊಂದರೆ ಆಗಿರುತ್ತೆ, ಅವ್ರು ಸರಿ ಟೈಮ್ ಕಟ್ಟಿರೋದಿಲ್ಲ, ಇವ್ರ ಮೇಲೆ ಬಂದು ಕೇಳ್ತಾರೆ, ಯಾರು ಪಾಪ ಇನ್ಶೂರೆನ್ಸ್ ತೊಗೊಂಡು, ಸರ್ ನೀವು ಇನ್ಶೂರೆನ್ಸ್ ತೊಗೊಂಡಿದ್ದೀರಾ ಆದ್ರೂ ನಾವು ಬಿಲ್ ಪೇಮೆಂಟ್ ಮಾಡ್ತಾಯಿಲ್ಲ ಅಂಥೇಳಿ ತೊಂದರೆ ಆಗಿರುತ್ತೆ. ಸೊ ಆವಾಗ ಅವರೆಲ್ಲ ಹೋಗಬೇಕು, ಜನಸಾಮಾನ್ಯರೆಲ್ಲ ಹೋಗಬೇಕು. ಇಂಥ ವೇದಿಕೆಯಲ್ಲಿ ಅವ್ರಿಗೆ ಒಂದು ಅವಕಾಶ ಇದೆ. ವಿಮಾ ಕಂಪ್ನಿ, ಆಮೇಲೆ ಸಾರಿಗೆ ಸಂಸ್ಥೆಗಳು, ಈಗ ರೈಲಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ, ಟಿಕೆಟ್ ತೊಗೊಂಡಿರ್ತೀವಿ, ಆದರೂ ಎಕ್ಸಸ್ ಹಾಕ್ಬಿಡ್ತಾರೆ, ಟಿಕೆಟು ನಾವು ಬುಕ್ ಮಾಡಿರ್ತೀವಿ, ಸೇವೆ ಕೊಡೋದಿಲ್ಲ ಅವರು ಸರಿಗೆ. ಈ ಎಲ್ಲ ಒಂದು ಕಾರಣದಿಂದ ನಾವೇನು ಮಾಡಿ ಜನತಾ ನ್ಯಾಯಾಲಯದಲ್ಲಿ ತೊಗೊಳ್ತೀವಿ. ಆಮೇಲೆ ಇನ್ನೂ ಮುಖ್ಯವಾದ ಅಂಶ ಏನಂದರೆ ಪ್ರೀ ಲಿಟಿಗೇಷನ್ ಕೇಸಸ್ನ ನಾವು ತೊಗೊಳ್ತೀವಿ. ಏನು ಸರ್ ಇದು ಪ್ರೀ ಲಿಟಿಗೇಷನ್ ಕೇಸಸ್ ಅಂದರೆ, ನಾವು ಕೋರ್ಟ್ಗೆ ವ್ಯಾಜ್ಯನ ಹಾಕಿ ಅಲ್ಲಿ ತೀರ್ಮಾನ ಮಾಡ್ಕೊಳ್ತೀವಿ. ಈಗ ಒಂದು ಚಿಕ್ಕ ಅಣ್ಣ ತಮ್ಮದಿರ ನಡುವೆ ಯಾವುದೋ ಒಂದು ಪಾರ್ಟಿಷನ್ನು, ಅಥವಾ ವಿತಿನ್ ಫ್ಯಾಮಿಲಿಯಲ್ಲೇ ಯಾವುದೋ ಒಂದು ಚಿಕ್ಕ ತೊಂದರೆಗಳೆಲ್ಲ ಇರುತ್ತೆ. ಎಲ್ಲನೂ ನಾವು ಕೋರ್ಟ್ಗೆ ಹೋಗಿ ನಾವು ಟೈಮ್ ವೇಸ್ಟ್ ಮಾಡೋದು ಬದಲು ಏನು ಮಾಡ್ಬೋದು ಅಂದರೆ ಈ ಜನತಾ ನ್ಯಾಯಾಲಯದಲ್ಲಿ ಪ್ರೀ ಲಿಟಿಗೇಷನ್ ಕೇಸಸ್ ಅಂತ ಹಾಕೋದು. ಇಲ್ಲಿ ಬಂದಾಗ ಏನು ಮಾಡ್ತೀವಿ, ಪಕ್ಷಗಾರದ ವಿಳಾಸ ಇರುತ್ತೆ, ವಿಳಾಸಕ್ಕೆ ನಾವೇನು ಮಾಡ್ತೀವಿ, ನೋಟಿಸ್ ಕಳಿಸಿದಾಗ ನೋಟಿಸ್ ಮುಖಾಂತರ ಅವ್ರು ಬರ್ತಾರೆ. ಬಂದಾಗ ಅವರಿಬ್ಬರು ಕೂಡಿಸಿ ಅವ್ರ ಪ್ರಾಬ್ಲಮ್ ಏನು, ಅವ್ರ ತೊಂದರೆ ಏನು, ಅವ್ರ ಇಬ್ಬರ ನಡುವೆ ಇರುವ ವಿವಾದ ಏನು ಅಂತೆಲ್ಲ ತಿಳ್ಕೊಂಡು ಅವ್ರಿಗೆ ಯಾವುದಾದ್ರೂ ಸಲಹೆ ಕೊಡೋದು, ಯಾವ ರೀತಿ ಇದನ್ನು ಅನುಕೂಲ ಮಾಡಿಕೊಡೋದು, ಯಾವ ರೀತಿ ನೀವಿಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಬಗ್ಗೆ ಮಾಡ್ತೀವಿ. ಇಲ್ಲಿ ಈ ರೀತಿ ಮಾಡಿದಾಗ ಒಂದು ಡಿಗ್ರಿ ಅಂತ ಕೂಡ ಬರಿತೀವಿ ನಾವು, ಅವಾರ್ಡ್ ಅಂತ ಹೇಳ್ತೀವಿ. ಕೋರ್ಟಲ್ಲಾದರೆ ಡಿಗ್ರಿ ಬರೀತಾರೆ, ಇಲ್ಲಾಂದರೆ ಅವಾರ್ಡ್ ಬರಿತೀವಿ. ಸರಿ, ಈ ಅವಾರ್ಡ್ ಬರೋದ್ರಿಂದ ಏನು ಸರ್ ಅನುಕೂಲ ಅಂದರೆ, ಇದಕ್ಕೆ ಯಾವುದೇ ರೀತಿಯಾದ ಮೇಲ್ಮನವಿಲ್ಲ. ಈಗ ಕೋರ್ಟಲ್ಲಾದರೆ ಡಿಗ್ರಿ ಆಗುತ್ತೆ, ಇಬ್ಬರು ಆರ್ಗ್ಯುಮೆಂಟ್ಸ್ ಮಾಡ್ತಾರೆ, ಜಜ್ಮೆಂಟ್ ಆಗುತ್ತೆ, ಜಜ್ಮೆಂಟ್ ಆದಮೇಲೆ ಡಿಗ್ರಿ ಬರೀತಾರೆ, ಒಬ್ಬನಿಗೆ ಅನುಕೂಲ ಆಗುತ್ತೆ, ನಾವು ಅನಾನುಕೂಲ ಆಗುತ್ತೆ. ಅನಾನುಕೂಲ ಆದ ವ್ಯಕ್ತಿ ಏನು ಮಾಡ್ಬೋದು, ಮೇಲ್ಮನವಿ ಸಲ್ಲಿಸ್ಬೋದು. ಸಿವಿಲ್ ನೇಚರ್ ಆದರೆ 2 ಸಲ ಅಪೀಲ್ ಹಾಕ್ಕೋಬೋದು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತನಕ ಕೂಡ ನಾವು ಅಪೀಲ್ ಹಾಕ್ಕೋಬೋದು. ಕ್ರಿಮಿನಲ್ ಕೇಸಲ್ಲಾದರೆ ಸ್ಟೇಟ್ಗೊಂದು ಸಲ ಅಪೀಲು, ಅದರ್ ಸೈಡ್ಗೊಂದು ಸಲ ಅಪೀಲ್ ಇರುತ್ತೆ. ಬಟ್ ಜನತಾ ನ್ಯಾಯಾಲಯದಲ್ಲಿ ಈ ಅವಾರ್ಡ್ಗೆ ಯಾವುದೇ ರೀತಿಯಾದ ಅಪೀಲ್ ಇಲ್ಲ. ಅಪೀಲ್ ಇಲ್ಲದರಿಂದ ಫೈನಲ್ ಅದು ನಾವೇ ಒಪ್ಕೊಳ್ಳೋದು. ಸಾಮಾನ್ಯ ಕೋರ್ಟಲ್ಲೆಲ್ಲ ಯಾರು ಜಡ್ಜಸ್ ತೀರ್ಮಾನ ಕೊಡ್ತಾರೆ, ಇಬ್ಬರು ಸೈಡು ಆರ್ಗ್ಯುಮೆಂಟ್ಸ್ ಕೇಳಿ, ಇಬ್ಬರು ಸೈಡ್ ಎವಿಡೆನ್ಸ್ ನೋಡಿ ಕೊಡ್ತಾರೆ. ಇಲ್ಲ, ಹಂಗಲ್ಲ, ಪಕ್ಷಗಾರನ ಕೂಡಿಸಿ ಮಾತಾಡಿಸಿ ಅವ್ರವ್ರಿಗೆ ತೀರ್ಮಾನ ತೊಗೊಳಕ್ಕೆ ಅವಕಾಶ ಮಾಡ್ಕೊಳ್ತೀವಿ. ಅವಾಗ ಏನಾಗುತ್ತೆ, ನನ್ನ ಕೇಸನ್ನ ನಾನೇ ತೀರ್ಮಾನ ಮಾಡಿಕೊಂಡೆ ಅಂತ ಒಂದು ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಅವರೇ ಜಡ್ಜಾಗಿ ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ ಅವ್ರ ಕೇಸಲ್ಲಿ. ಇದೆಲ್ಲ ಒಂದು ಒಳ್ಳೆಯದು. ಇಲ್ಲಿ ನಾವು ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ತಮಗೆಲ್ಲ ಗೊತ್ತಿರೋಂಗೆ ನ್ಯಾಯಾಲಯದ ಶುಲ್ಕನ ಕಟ್ಟಬೇಕು. ಈ ಜನತಾ ನ್ಯಾಯಾಲಯದ ಯಾವುದೇ ರೀತಿಯಾದ ಶುಲ್ಕ ಇಲ್ಲ, ಫ್ರೀ, ಉಚಿತ, ಪೂರ್ತಿ ಉಚಿತ. ಇದು ಅನುಕೂಲ ಮಾಡ್ಕೋಬೇಕು. ನಮ್ಮಲ್ಲೆಲ್ಲ ರೈತರು ಇರ್ತಾರೆ, ರೈತರುಗಳು ಇನ್ಶೂರೆನ್ಸ್ ತೊಗೊಂಡಿರೋದಿಲ್ಲ, ಕ್ರಾಪ್ ಇನ್ಶೂರೆನ್ಸ್ ತೊಗೊಂಡಿರ್ತಾರೆ, ಕೆಲವರು ತೊಗೊಂಡಿರೋದಿಲ್ಲ, ಬ್ಯಾಂಕಲ್ಲಿ ಹೋಗಿ ಸಾಲ ತೊಗೊಂಡಿರ್ತಾರೆ, ಸಾಲ ಮನ್ನಾ ಮಾಡೋದಿಲ್ಲ ಸರ್ಕಾರದವರು ಎಷ್ಟೊಂದು ಸಲ. ಪಾಪ ಇವ್ರು ಕಟ್ಟಕ್ಕೆ ರೆಡಿ ಇರ್ತಾರೆ, ಅವ್ರು ಹಾಕೋ ಇಂಟ್ರೆಸ್ಟನ್ನ ಇವ್ರು ಕಟ್ಟೋಕ್ಕಾಗೋದಿಲ್ಲ. ಅಂಥ ಸಂದರ್ಭ ಬಂದಾಗ ಬ್ಯಾಂಕ್ ಅವ್ರನ್ನ ಕಳಿಸಿ, ಇವ್ರನ್ನ ಕೂಡಿಸಿ ನಿಮ್ಗೆ ಯಾವ ರೀತಿ ಅನುಕೂಲ ಮಾಡ್ಬೋದು ಅಂತೆಲ್ಲ ಕೇಳಿ ಇಂಟ್ರೆಸ್ಟ್ ಬಿಡೋಕ್ಕಾಗುತ್ತಾ. ಕೆಲವು ಸಂದರ್ಭದಲ್ಲಿ ಸರ್ಕಾರ ಮತ್ತು RBI ಗೈಡ್ಲೈನ್ಸ್ ಪ್ರಕಾರ ಈವನ್ ನಾವೇನು ಲೋನ್ ತೊಗೊಂಡಿರ್ತೀವಲ್ಲ ಮೂಲ, ಅದನ್ನು ಕೂಡ ನಾವು ಸ್ವಲ್ಪ ಕಡಿಮೆ ಮಾಡಿಸೋ ಒಂದು ವ್ಯವಸ್ಥೆನ ಮಾಡ್ತೀವಿ. ಈ ರೀತಿಯೆಲ್ಲ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಏನಪ್ಪ ಅಂದರೆ, ಆಮೇಲೆ ಟೈಮ್ ಸಿಗುತ್ತೆ. ಅವರು ಬ್ಯಾಂಕವರು 6 ತಿಂಗಳು, 8 ತಿಂಗಳು, ವರ್ಷ ತನಕ ಟೈಮ್ ಕೊಡ್ತಾರೆ ಕಟ್ಟೋದಕ್ಕೆ ವಾಪಸ್ಸು.
ಈಗ ಆಲ್ ಎಫ್ ಎಸ್ ಒಂದು ಮನೆ ಹತ್ರ ಬಂದು ಕಟ್ಟಿ ಅಂತ ಎಲ್ಲಿ ಕಟ್ತಾರೆ ಅವರು, ರೈತರು ಆಗಲಿ ಅಥವಾ ಯಾರೇ ಆಗಲಿ. ಆಮೇಲೆ ಮಕ್ಕಳುಗಳೆಲ್ಲ ಈಗ ಎಜುಕೇಷನ್, ಹೈಯರ್ ಎಜುಕೇಷನ್ಗೆ ಅಂದ್ಬಿಟ್ಟು ಲೋನ್ ತೊಗೊಳ್ತಾರೆ ಬ್ಯಾಂಕಲ್ಲೆಲ್ಲ, ಅವ್ರು ಕಟ್ಟೋಕ್ಕಾಗಿರೋದಿಲ್ಲ. ಬೇರೆಯವ್ರು ಫಾರಿನ್ಗೆಲ್ಲ ಹೊಟ್ಟೋಗಿರ್ತಾರೆ ಓದೋದಕ್ಕೆ, ಅವ್ರ ಕೆಲಸ ಸಿಕ್ಕಿರೋದಿಲ್ಲ, ಬಂದಮೇಲೆ ಅವ್ರ ಕೆಲಸ ಸಿಗುತ್ತೆ, ಅಲ್ಲಿ ತನಕ ಇಂಟ್ರೆಸ್ಟ್ ಬೆಳವಣಿಗೆ ಆಗ್ತಾ ಇರುತ್ತೆ. ಅದನ್ನೆಲ್ಲ ಕೂಡಿಸಿ ಅವ್ರ ಗಮನಕ್ಕೆ ತಗೊಂಡಾಗ ಅವರು ಒಪ್ಕೊಳ್ತಾರೆ. ನ್ಯಾಷನಲೈಸ್ ಬ್ಯಾಂಕ್ ಅವರಂತೂ ತುಂಬ ಒಳ್ಳೆಯವರಿದ್ದಾರೆ. RBI ಗೈಡ್ಲೈನ್ಸ್ ಪ್ರಕಾರ ಅವ್ರು ಏನು ಮಾಡ್ತಾರೆ, ಅವ್ರಿಗೇನು ಸಾಧ್ಯವಾದ ಮಟ್ಟಿಗೆ ಏನಿರುತ್ತೆ ಅದನ್ನೆಲ್ಲ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ RBI ಅವರೇ ಹೇಳಿದ್ದಾರೆ, ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಮುಂದುವರಿಬೇಕು, ಮೇಲ್ ಬರಬೇಕು ಅನ್ನೋ ಉದ್ದೇಶದಿಂದ ಸಾಲನ ಕೊಡ್ತಾ ಇದ್ದಾರೆ. ಏನು ನಾವು ಕಾರ್ಮಿಕರಿಗೆ ಮತ್ತು ಒಂದು ಸಂಸ್ಥೆ ನಡೆಸೋದಕ್ಕೆ ಎಲ್ಲದಕ್ಕೂ ನಾವು ಲೋನ್ನ ಕೊಡ್ತಾಯಿದ್ದೀವಿ. ಅದು ಫೆಸಿಲಿಟೀಸ್ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಈ ರೀತಿ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಅವ್ರಿಗೊಂದು ಅರಿವು ಮೂಡಿಸ್ತೀವಿ. ಈ ಥರ ಹಿಂಗೆ ವ್ಯವಸ್ಥೆ ಇದೆ, ಕಾನೂನು ಚೌಕಟ್ಟಲ್ಲೇ ಇರಬೇಕು, ಏನೇ ಮಾಡೋದು ಕಾನೂನು ಚೌಕಟ್ಟಲ್ಲೇ ಇರಬೇಕು. ಆ ರೀತಿ ಮಾಡಿದಾಗ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ನಾವು ಜನತಾ ನ್ಯಾಯಾಲಯ, ಕಾಯಂ ಜನತಾ ನ್ಯಾಯಾಲಯ ಅಂತ ಓಪನ್ ಮಾಡಿದ್ದಾರೆ. ಅದ್ರಲ್ಲಿ ನಾನು ಹೇಳಿದಾಗೆ ನಿಮಗೆ ವಾಟ್ರ್ ಬರುತ್ತೆ, ಎಲೆಕ್ಟ್ರಿಸಿಟಿ ಬರುತ್ತೆ, ಟ್ಯಾಕ್ಸ್ ಕಟ್ಟಿರೋದಿಲ್ಲ ಮನೆಯದು, ಅವರೆಷ್ಟೋ ಎಕ್ಸಾರ್ಬಿಟೆಂಟ್ ಹಾಕ್ಬಿಡ್ತಾರೆ. ನೀವು 5 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ರೀ, ಮುನ್ಸಿಪಾಲಿಟಿಗೆ ಇಷ್ಟು ಕಟ್ಟಬೇಕು ರೀ, ಟ್ಯಾಕ್ಸ್ ಇಷ್ಟು ಕಟ್ಟಬೇಕು ರೀ, ಅದ್ರ ಜೊತೆಗೆ ಇಂಟ್ರೆಸ್ಟ್ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಅವ್ರು ಪ್ರತಿನಿತ್ಯದ ಟ್ಯಾಕ್ಸೇ ಕಟ್ಟಿರೋಕ್ಕಾಗಲ್ಲ ಪ್ರತಿ ವರ್ಷದ. ಅಂಥ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಮಾತುಕತೆ ಮಾಡಿ ಇದು ಮಾಡ್ತೀವಿ. ತಮಗೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಪ್ರಾಧಿಕಾರ, ನಮ್ಮ ಕರ್ನಾಟಕ ರಾಜ್ಯ ಪ್ರಾಧಿಕಾರದವರು ಮಾನ್ಯ ಸರ್ಕಾರದ ಜೊತೆ ಮಾತುಕತೆ ಮಾಡಿ ಈ RTO ಇನ್ಸ್ಪೆಕ್ಟರ್ಗಳೆಲ್ಲ ಹಾಕಿರ್ತಾರಲ್ಲ, ಚೆನ್ನೂರು ಕೇಸಲ್ಲಿ ಹಾಕಿರ್ತಾರಲ್ಲ, ಅದು 50% ವೇ ಆಫ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಪ್ರತಿ ನಾವು ಲೋಕದಲ್ಲತ್ತು ಮಾಡಿದಾಗೆಲ್ಲ ಆ 50% ತನಕ ವೇ ಆಫ್ ಆಗುತ್ತೆ. ಎಷ್ಟೊಂದು ಹಣ ನಾವು ಬಂದು ಕಟ್ತಾರೆ. ಈಗ 500 ರೂಪಾಯಿ 1000 ರೂಪಾಯಿ ಹಾಕ್ಬಿಟ್ಟಿರ್ತಾರೆ ಅವ್ರಿಗೆ, ಅವ್ರು ಕಟ್ಟೋಕ್ಕಾಗಿಲ್ಲ. ಆಮೇಲೆ ವೇ ಆಫ್ ಮಾಡಿದ್ದಾರೆ ಸರ್ಕಾರದ 50% ತನಕ ಕಟ್ಬೋದು ಅಂತ ಅದು ಮಾಡಿದ್ದಾರೆ. ವಾಟ್ರ್ ಬಿಲ್ಲು ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಸರ್ಕಾರದವರು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಜೊತೆ ಕೈಗೂಡಿಸಿ ವಾಟ್ರ್ ಬಿಲ್ ಏನು ಇತ್ತಲ್ಲ ಬ್ಯಾಲೆನ್ಸ್, ಅದನ್ನು ಒಟ್ಟೆ ಟೈಮ್ ಕಟ್ತೀವಿ ಅಂತಂದರೆ ಇಂಟ್ರೆಸ್ಟು ಪಾರ್ಟು ಅದನ್ನೆಲ್ಲ ಬಿಟ್ಟು 50% ಮಾತ್ರ ಅವ್ರು ಏನು ಹಾಕಿರ್ತಾರೆ ಅದನ್ನೆಲ್ಲ ತೊಗೊಂಡಿದ್ದಾರೆ. ಈ ಥರ ಎಲ್ಲ ಅನೇಕ ಉದಾಹರಣೆಗಳಿದೆ. ಇದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಅವ್ರಿಗೆ ನೆರವು ಮಾಡಬೇಕು. ಮತ್ತು ಅವ್ರಿಗೆ ಇದು ಈ ಕಾಯಂ ಜನತಾ ನ್ಯಾಯಾಲಯ ಇದೆ ಅನ್ನೋದೊಂದು ಎಷ್ಟೊಂದು ಜನ ಗೊತ್ತಿರೋದಿಲ್ಲ. ಅವ್ರಿಗೇನಾಗ್ಬಿಡುತ್ತೆ, ಕಾಯಂ ಜನತಾ ನ್ಯಾಯಾಲಯ ಅನ್ನೋದಿದೆ ಅನ್ನೋದೇ ಗೊತ್ತಿಲ್ಲ. ಇದು ನಮ್ಮ ಬೆಂಗಳೂರು ಪ್ಯಾಲೇಸ್ ರೋಡಲ್ಲಿದೆ. ಇದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5:45 ತನಕ ಕೆಲಸ ಮಾಡುತ್ತೆ. ಅಲ್ಲೊಬ್ಬರು ಅಧ್ಯಕ್ಷರು ಅಂತ ಇರ್ತಾರೆ. ಆ ಅಧ್ಯಕ್ಷರಾಗಬೇಕಾದ್ರೆ ಜಿಲ್ಲಾ ನ್ಯಾಯಾಧೀಶನ ಅವರು ಅಪಾಯಿಂಟ್ ಮಾಡ್ತಾರೆ ಸರ್ಕಾರದವರು. 2 ಮೆಂಬರ್ನ ಕೊಡ್ತಾರೆ. ಅವ್ರು 3 ಜನನ ಕೂತು ಮಾತಾಡಿ ಪ್ರತಿನಿತ್ಯ ಅಲ್ಲಿ ಕನ್ಸಿಲೇಷನ್ ಅಂತ ಏನು ಮಾಡ್ತೀವಿ ಅದನ್ನು ಮಾಡ್ತೀವಿ. ಅದನ್ನು ಮಾಡಿ ಎಷ್ಟೊಂದು ಜನಕ್ಕೆ ಅನುಕೂಲ ಆಗಿದೆ. ಹೇಳ್ದಂಗೆ ಅಕಸ್ಮಾತಲ್ಲಿ ಅನುಕೂಲ ಮಾಡ್ಕೊಳ್ಳಿಲ್ಲ ಅಂತಂದರೆ ತಿರ್ಗಿ ಕೋರ್ಟ್ ಥರನೇ ಅಲ್ಲೂ ಜಜ್ಮೆಂಟ್ ಆಗುತ್ತೆ, ಅವಾರ್ಡ್ ಆಗುತ್ತೆ. ಅವಾರ್ಡ್ ಪ್ರಕಾರ ಅವ್ರು ಕಟ್ಟಬೇಕಾಗತ್ತೆ. ಈ ಎಲ್ಲ ಒಂದು ಉದ್ದೇಶ ಇರೋದ್ರಿಂದ ನಮ್ಮ ಸದುದ್ದೇಶನ ಉಪಯೋಗಿಸ್ಕೊಂಡು ಮಾಧ್ಯಮ ಮಿತ್ರರು ಇದನ್ನೆಲ್ಲರಿಗೂ ತಿಳಿಸಿ ಸಾರ್ವಜನಿಕರಿಗೆ ತಲುಪಬೇಕು. ಪ್ರತಿಯೊಬ್ಬ ಮನುಷ್ಯರಿಗೂ ಇದ್ರ ಬಗ್ಗೆ, ಕಾನೂನು ಬಗ್ಗೆ ತಿಳ್ಕೋಬೇಕು, ಕಾನೂನಿನ ಅವಶ್ಯಕತೆ ಇದೆ, ಅವ್ರಿಗೆ ಇದನ್ನು ತಿಳಿಸ್ಕೊಡ್ಬೇಕು ಅಂತೇಳಿ ತಮ್ಮ ಈ ಮೂಲಕ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದು ಜನಸಾಮಾನ್ಯ ಕಾನೂನು ಅಂತ ನಾವೆಲ್ಲ ಓದೋ ಸಮಯದಲ್ಲಿ ಯಾವುದೇ ನ್ಯಾಯಾಧೀಶರು ನಾವು ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನ್ಯಾಯಾಧೀಶರು ಒಂದು ರಿಮೋಟ್ ಏರಿಯಾಗೆ ಬಂದು ಕಾನೂನು ಅರಿವು ನೆರವು ಕೊಡ್ತಾ ಇದ್ದಾರೆ. ಅಂದರೆ ನೊಂದಂಥ ಜನದ ಬಳಿ ನ್ಯಾಯಾಲಯ ಬರ್ತಾ ಇದೆ. ಮೊದಲು ಯಾವತ್ತೂ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಎಲ್ಲೋ ದೂರದಲ್ಲಿ ಕೂತ್ಕೊಂಡು ನಾವು ನ್ಯಾಯಾಧೀಶರು ಅಂತ ನೋಡ್ತಾ ಇದ್ವಿ. ಇವತ್ತು ಮಕ್ಕಳು ನ್ಯಾಯಾಧೀಶರ ಹತ್ರ ಮಾತಾಡ್ಬೋದು, ಅವ್ರ ಬಗ್ಗೆ ಅರಿವು ತಿಳ್ಕೊಬೋದು. ಆಮೇಲೆ ಇವತ್ತು ನಾವು ಸಣ್ಣ ಹಳ್ಳಿಗೆ ಹೋಗಿ ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಕಾನೂನು ಸೇವಾ ಪ್ರಾಧಿಕಾರ. ಮತ್ತು ಇದು ಉದ್ದೇಶ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಗಬೇಕು ನಾವು ಇದು ಅಂತೇಳಿ ಇದೊಂದು ಆಂದೋಲನ ಆಗೇ ನಡೆಸ್ತಾ ಇದೆ. ಒಂದು ಬಸ್ಸಿನ ಫಸ್ಟು ಊರುಗಳಲ್ಲಿ ಬಸ್ ಕಳಿಸ್ತಾಯಿದ್ರು, ಅನೇಕ ಪ್ರೋಗ್ರಾಮ್ಗಳು ಮಾಡ್ತಾಯಿದ್ರು. ಆಮೇಲೆ ಇವಾಗ ಸ್ವಯಂ ನ್ಯಾಯಾಧೀಶರೇ ಇದ್ರ ಬಗ್ಗೆ ಬಂದು ಅರಿವು ನೆರವು ನೀಡ್ತಾ ಇದ್ದಾರೆ. ಮತ್ತು ಅವರು ಬರೀ ಅರಿವು ನೀಡ್ತಾ ಇಲ್ಲ, ನೆರವು ಇದು ಅವ್ರಿಗೆ ನಿಮ್ಗೆ ಅನುಕೂಲನೂ ನೀಡ್ತೀವಿ, ನೀವು ಕೋರ್ಟಿಗೆ ಬಂದು ಇದ್ದಿದ್ದ ಉಪಯೋಗ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಂದು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಈ ದೊಡ್ಡಬಳ್ಳಾಪುರ ಅಂತ ಸ್ವಲ್ಪ ಮುಂದುವರೆದ ಭಾಗಕ್ಕೆ ಅವೇರ್ನೆಸ್ ಬೇಗ ಬರುತ್ತೆ. ಇನ್ನು ಕೊನೆಯೇ ನಮ್ಮ ಗುಲ್ಬರ್ಗ, ರಾಯಚೂರು ಅಂತ ಕಟ್ಟ ಕಡೆ ಹೋಗಿ ಎಂಥ ಬಿಸಿಲಾಗಲಿ ಇದಾಗಲಿ ಹೋಗಿ ಎಲ್ಲ ಕಡೆ ಇದನ್ನು ತಲುಪಿಸಿ ಪ್ರಸಾರ ಮಾಡ್ತಾ ಇದ್ದಾರೆ. ಇದರ ಉಪಯೋಗ ಪ್ರತಿಯೊಬ್ಬ ನಾಗರಿಕರು ತಲುಪಲಿ ಮತ್ತು ಅವ್ರ ಪಡೀಲಿ ಅಂತೇಳಿ ನಮ್ಮ ನ್ಯಾಯಾಧೀಶರು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಬಂದು ಆಗಮಿಸಿ ಅವ್ರಿಗೆ ಅವೇರ್ನೆಸ್ಸು ಮತ್ತು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಅವ್ರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು. ನಾವು ಈ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅಂತ ನಾವು ಭಾಳಷ್ಟು ಮಾತಾಡೋಂಥ ಇದ್ದರೂ ಸಹ ನಾವು ನ್ಯಾಯಾಧೀಶ ಎದುರಲ್ಲಿ ಮಾತಾಡೋಷ್ಟು ಧೈರ್ಯ ನನಗಿಲ್ಲ. ಕಾರಣ ಇಷ್ಟೇ, ಅವರಲ್ಲಿ ಶಿಸ್ತು, ಸಂಯಮ, ಕಾನೂನನ್ನು ಅವರು ತೊಡಗಿಸ್ಕೊಂಡು ಒಂದು ನ್ಯಾಯಾಧೀಶರಾಗಿ ವೃತ್ತಿ ಮಾಡ್ತಾ ಇರೋಂಥ ಒಂದು ಇದಕ್ಕೆ ಗೌರವ ಕೊಡಬೇಕು ನಾವು. ಆದರೂ ಸಹ ಅವರ ಅನುಮತಿ ಮೇಲೆ ನಾನು ಮಾತಾಡ್ತೀನಿ. ನಮ್ಮಲ್ಲಿ ಪೂರ್ವದಲ್ಲಿ
ನ್ಯಾಯ ಏನು ಇವತ್ತಿನ ದಿವಸ ನ್ಯಾಯಾಧೀಶರು ನ್ಯಾಯ ಹೇಳಕ್ಕೆ ಬಂದಿದ್ದಾರೆ. ನಮ್ಮ ಹಿರಿಯರು ಅಶ್ವತ್ಥ ಕಟ್ಟೆ ಮೇಲೆ ಕೂತ್ಕೊಂಡು ಪಟೇಲ್ ಸಾಹೇಬ್ ಅವರು ಇದ್ದಂಥ ಕಾಲದಲ್ಲಿ ಕೂತ್ಕೊಂಡು ಭಾಳಷ್ಟು ನ್ಯಾಯಗಳನ್ನು ಬಗೆಹರಿಸಿದ್ದಾರೆ, ನಾನು ಬಾಲ್ಯದಲ್ಲಿ ನೋಡಿರ್ತಕ್ಕಂಥದ್ದು. ಆದರೆ ಇವತ್ತು ಜನಸಂಖ್ಯೆ ಮತ್ತು ಕಾನೂನಿನ ಅರಿವು ಇರ್ತಕ್ಕಂಥ ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ನ್ಯಾಯಾಧೀಶ ಸಲಹೆ ಸೂಚನೆ ನಾವು ಕೇಳಲೇಬೇಕಾಗುತ್ತೆ. ಅದರಲ್ಲಿ ಇವತ್ತಿನ ದಿವಸ ಬಾಸಟಹಳ್ಳಿಯಲ್ಲಿ ಬಂದು ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಅರಿವನ್ನು ಮೂಡಿಸ್ತಕ್ಕಂಥ ಶಾಲಾ ಮಕ್ಕಳಿಗೆ ಆದರೂ ನಾವು ಕೇಳುವಂಥ ವಿಷಯಗಳು ದುಶ್ಚಟಗಳಿಲ್ದಂಗೆ, ಈ ದುಶ್ಚಟಗಳು ಹೋಗದೇ ಇರೋ ಥರ ಮಕ್ಕಳು ಮತ್ತು ಕೆಟ್ಟ ಅಭ್ಯಾಸಗಳನ್ನು ಕಲಿಯದೇ ಇರೋ ಥರ ಅವ್ರ ಬದುಕಿನಲ್ಲಿ ಒಳ್ಳೆಯ ಭವಿಷ್ಯ ರೂಪಿಸೋದಕ್ಕೆ ಈ ಒಂದು ಕಾನೂನು ಅರಿವನ್ನು ತಾವು ರೂಪಿಸಿರುತ್ತೆ. ನಮಗೆ ತುಂಬ ಸಂತೋಷ ಆಗಿದೆ. ತಮಗೆ ನಾವು ಎಲ್ಲ ಪಟ್ಟಣ ಪಂಚಾಯತಿ ಪರವಾಗಿ ಮತ್ತು ಶಾಲೆಯ ಎಲ್ಲ ಅಧಿಕಾರಿ ವರ್ಗದವರು ಪರವಾಗಿ ನಾವು ನಿಮಗೆ ಚಿರುಣಾಗಿದ್ದೀವಿ.